Class 9 Standard Exercise 1.5 Number System 5th main Rationalize the denominator of the following. ಫಸ್ಟ್ ನೀವು ಹೆಡ್ಡಿಂಗನ್ನು ಕರೆಕ್ಟಾಗಿ ಓದಬೇಕು. ಏನಂತ ಕೊಟ್ಟಿದ್ದಾರೆ? ರ್ಯಾಷನಲೈಸ್ ದ ಡಿನಾಮಿನೇಟರ್ ಆಫ್ ದ ಫಾಲೋವಿಂಗ್. ಡಿನಾಮಿನೇಟರ್ನ ನಾವೇನು ಮಾಡಬೇಕಂತೆ? ರ್ಯಾಷನಲೈಸ್ ಮಾಡಬೇಕಂತೆ. ಇದರಲ್ಲಿ 1 ಅನ್ನೋದು ನ್ಯೂಮರೇಟರ್, √7 ಅನ್ನೋದು ಡಿನಾಮಿನೇಟರ್. ನಾವೇನು ಮಾಡಬೇಕು? ಡಿನಾಮಿನೇಟ್ರನ್ನ ರ್ಯಾಷನಲೈಸ್ ಮಾಡಬೇಕು ಅಲ್ವಾ? ಹೇಗೆ ಮಾಡೋದು ನೋಡೋಣ. ಇವಾಗ 1/√7 ಡಿನಾಮಿನೇಟರ್ ನಮಗೇನಿದೆ? √7 ಇದೆ. ರ್ಯಾಷನಲೈಸ್ ಮಾಡ್ತೀವಿ ಅಂತ ಹೇಳಿದರೆ ನಾವು √7 ನ್ಯೂಮರೇಟ್ರಿಗೂ ಡಿನಾಮಿನೇಟ್ರಿಗೂ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. 1 × √7 1 × √7 ಏನು? √7 ಡಿವೈಡೆಡ್ ಬೈ √7 × √7 √49 ಅಲ್ವಾ? √7 × √7 √49. √7 ಡಿವೈಡೆಡ್ ಬೈ √49. √49 ನಾನು 7 ಅಂತ ಬರಿಬೋದು ಅಲ್ವಾ? ಯಾಕಂತ ಹೇಳಿದರೆ ನೋಡಿ ಇಲ್ಲಿ √49 ಏನಾಗುತ್ತೆ? 49 ಅಂತ ಹೇಳಿದರೆ 7 ಸ್ಕ್ವೇರ್. ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಏನು ಬರುತ್ತೆ? ನಿಮಗೆ 7 ಬರುತ್ತೆ. ಅದಕ್ಕೆ ಈ √49 ನಾನು 7 ಅಂತ ಬರಿತೀನಿ. ಆಯಿತಾ? √7/7 ಇದೇನು ನಿಮಗೆ ಆನ್ಸರ್? √7/7. ಈ ಥರ ನಾವು ಡಿನಾಮಿನೇಟ್ರನ್ನ ನ್ಯೂಮರೇಟರ್ ಮತ್ತು ಡಿನಾಮಿನೇಟ್ರಿಗೆ ಮಲ್ಟಿಪ್ಲೈ ಮಾಡಿದರೆ ನಾವೇನು ಮಾಡ್ದಂಗೆ ಆಗುತ್ತೆ? ಡಿನಾಮಿನೇಟರ್ನ ರ್ಯಾಷನಲೈಸ್ ಮಾಡ್ದಂಗೆ ಆಗುತ್ತೆ. ಆಯಿತಾ? ಸೆಕೆಂಡ್ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡೋಣ. ರ್ಯಾಷನಲೈಸ್ ದ ಡಿನಾಮಿನೇಟರ್. ಈ ಪ್ರಾಬ್ಲಮ್ ಫಸ್ಟ್ ಪ್ರಾಬ್ಲಮ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. 1 ಅನ್ನೋದು ನ್ಯೂಮರೇಟರ್, √7 - √6 ಅನ್ನೋದು ಡಿನಾಮಿನೇಟರ್. ಇವಾಗ ನೋಡಿ, ಡಿನಾಮಿನೇಟರ್ನ ರ್ಯಾಷನಲೈಸ್ ಮಾಡಲಿಕ್ಕೆ √7 - √6 ಇಂಟು ಡಿನಾಮಿನೇಟರ್ ಯಾವುದು ನಮಗೆ? √7 - √6 ಅನ್ನೋದು ಡಿನಾಮಿನೇಟರ್. ಆದರೆ ರ್ಯಾಷನಲೈಸ್ ಮಾಡಬೇಕಾದ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ರ್ಯಾಷನಲೈಸ್ ಮಾಡಬೇಕಾದ್ರೆ ಈ ಮೈನಸ್ ಇರೋದು ಏನಾಗುತ್ತೆ? ನಮಗೆ ಪ್ಲಸ್ ಆಗುತ್ತೆ. √7 + √6 ಡಿವೈಡೆಡ್ ಬೈ √7 + √6. √7 - √6 ರ್ಯಾಷನಲೈಸ್ ಮಾಡಬೇಕಾದ್ರೆ ಇಲ್ಲೇನಾಗುತ್ತೆ? ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಇವಾಗ ಇದನ್ನು ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಅಂದರೆ 1 × √7 + √6 ಡಿವೈಡೆಡ್ ಬೈ √7 - √6 √7 - √6 ಇಂಟು √7 + √6. ಇದನ್ನು ಮಲ್ಟಿಪ್ಲೈ ಮಾಡಬೇಕು. 1 × ಎನಿ ನಂಬರ್ ಇಸ್ ಸೇಮ್ ಅಲ್ವಾ? 1 ನಾವು ಯಾವುದೇ ನಂಬರಿಗೂ ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ? ಸೇಮ್ ನಂಬರೇ ಬರುತ್ತೆ. ಅದಕ್ಕೆ 1 × √7 + √6 ನಾನು ಡೈರೆಕ್ಟಾಗಿ ಬರಿತೀನಿ. ಏನದು? √7 + √6 ಅಲ್ವಾ? ನೆಕ್ಸ್ಟ್ ಇದಕ್ಕೆ ಮಾತ್ರ ನೋಡಿ, ಡಿನಾಮಿನೇಟ್ರಿಗೆ ಯಾವ ಫಾರ್ಮಲ್ಲಿದೆ ಇದು? ನಾವೇನು ಮಾಡ್ಬೋದು? ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು √7 - √6 √7 + √6 ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೋದು ನಾನು? a + b × a - b ಅಲ್ವಾ? ಇಲ್ಲಿ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. ಇಲ್ಲಾಂದರೆ ಇಲ್ಲೇ ಮಾಡೋಣ ನೋಡಿ. ಈ √7 - √6 √7 + 6 √6 √7 - √6 ಇಂಟು √7 + √6 ಹೇಗೆ ಸಿಂಪ್ಲಿಫೈ ಮಾಡ್ಬೋದು ನಾವು? a + b × a - b ಫಾರ್ಮಲ್ ಇದೆ ಇದು ಅಲ್ವಾ? a + b × a - b ಅಂದರೆ ಏನು? a² - b² ಅಂತ ಅರ್ಥ. ಇಲ್ಲಿ a + b ಅಂತ ಹೇಳಿದರೆ √7 + √6, a - b ಅಂದರೆ √7 - √6 = ಮತ್ತು ನೀವು ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳಂಗಿಲ್ಲ.
ಇದು ಸೆಕೆಂಡಲ್ಲಿತ್ತು, ಇದು ಫಸ್ಟಲ್ಲಿತ್ತು, ಯಾಕೆ ಚೇಂಜ್ ಮಾಡಿದರು ಅಂತ. ನಾನು ಲಾಸ್ಟ್ ಪ್ರಾಬ್ಲಮ್ ಅಂದರೆ ಸೆಕೆಂಡ್ ಮೇನ್ ಮಾಡಬೇಕಾದ್ರೆ ಹೇಳಿದ್ದೆ ನಾನು ನಿಮಗೆ. 3 × 2 ಮಾಡಿದ್ರೂ 6, 2 × 3 ಮಾಡಿದ್ರೂ 6. ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಏನು ಮಾಡ್ಬೋದು, ಈ ಕಡೆ ಉಲ್ಟಾ ಮಾಡಿದ್ರೂ ಏನಾಗತ್ತದು, ತೊಂದರೆ ಏನಾಗಲ್ಲ. a² - b². ಈಗ ನೋಡಿ ಎ ಪ್ಲೇಸಲ್ಲಿ ಏನಿದೆ, √7 ಇದೆ ಅಲ್ವಾ. ಎ ಪ್ಲೇಸಲ್ಲಿ ಏನಿದೆ ನಿಮಗೆ, √7 ಇದೆ. ಬಿ ಪ್ಲೇಸಲ್ಲಿ √6 ಇದೆ. a² - b² ಅಂದರೆ ಏನಾಗುತ್ತೆ, √7² a² ಅಂತ ಹೇಳಿದರೆ √7², ಈ ಮೈನಸ್ಸಿಗೆ ಮೈನಸ್, b² ಅಂದರೆ √6². ಈ ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ 7 ಮೈನಸ್ ರೂಟ್ಸ್ ಮತ್ತು ಈ ಸ್ಕ್ವೇರ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. 7 - 6, 7 - 6 ಅಂದರೆ 1 ಅಲ್ವಾ. ಅಂದರೆ 1 × √7 + √6, ಇಲ್ಲಿ ಆನ್ಸರ್ ಬರೆದಿದ್ದೀವಿ ನಾವು, √7 + √6 ಅಂತ. ಅದೇ ರೀತಿ √7 - √6 × √7 + √6 ಅಂದರೆ ಏನು ಆನ್ಸರ್ ನಿಮಗೆ, 1. ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಎಷ್ಟು ಆನ್ಸರ್ ಬರುತ್ತೆ, 1. ಅದನ್ನು ನಾನು ಇಲ್ಲಿ ಬರಿತೀನಿ ಆಯಿತಾ. ಇವಾಗ ಡಿನಾಮಿನೇಟ್ರಲ್ಲಿ 1 ಇದ್ದರೆ ಏನಂತ ಬರಿಬೋದು ನಾವು, ಅದನ್ನೇನು 1 ಅಂತ ಬರೀಲೇಬೇಕಂತ ಏನಿಲ್ಲ, ಜಸ್ಟ್ ನಾವು ನ್ಯೂಮರೇಟ್ರನ್ನು ಬರೆದ್ರೂ ಆಗುತ್ತೆ ಅಲ್ವಾ. √7 + √6 ಇದು ಆನ್ಸರ್. √7 + √6 ಅನ್ನೋದು ಆನ್ಸರ್. ಯಾಕಂದರೆ 1 ಡಿನಾಮಿನೇಟ್ರಲ್ಲಿ ಬಂದರೆ 1 / √7 + √6 1 ಸೇಮ್ ನಂಬರೇ ಬರುತ್ತೆ. ಸೊ ಡಿನಾಮಿನೇಟ್ರಲ್ಲಿ 1 ಇದ್ದರೆ ನೀವೇನು ಬರೆಯೋದು ಬೇಡ, ಜಸ್ಟ್ ನ್ಯೂಮರೇಟರ್ನ ಬರೀರಿ. √7 + √6 ಇದು ಆನ್ಸರ್. ಇದ್ರ ಸಿಂಪ್ಲಿಫಿಕೇಷನನ್ನು ನಾನು ಇಲ್ಲಿ ಮಾಡಿದ್ದೀನಿ. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮನ್ನು ಸಾರ್ಟ್ ಔಟ್ ಮಾಡೋಣ. (1 / √5 + √2). ರ್ಯಾಷನಲೈಸ್ ದ ಡಿನಾಮಿನೇಟರ್. ನಾವು ಡಿನಾಮಿನೇಟರ್ನ ಏನು ಮಾಡಬೇಕು, ರ್ಯಾಷನಲೈಸ್ ಮಾಡಬೇಕು. 1 / √5 + √2. ಇದರಲ್ಲಿ ಡಿನಾಮಿನೇಟರ್ ಯಾವುದು, √5 + √2. ನಾವು ಅದನ್ನು ರ್ಯಾಷನಲೈಸ್ ಮಾಡ್ತೀವಿ ಅಂತ ಹೇಳಿದಾಗ ಏನಾಗತ್ತದು, ಪ್ಲಸ್ ಇರೋದು ಮೈನಸ್ ಆಗುತ್ತೆ. √5 - √2 ಡಿವೈಡೆಡ್ ಬೈ √5 - √2. ಇವಾಗ 1 × √5 × √2, 1 × √5 - √2 ಡಿವೈಡೆಡ್ ಬೈ √5 × √2, √5 + √2 ಇಂಟು √5 - √2, √5 - √2. 1 × ಎನಿಥಿಂಗ್, 1ಅನ್ನು ಯಾವ ನಂಬರಿಗೂ ಮಲ್ಟಿಪ್ಲೈ ಮಾಡಿದರೆ ಸೇಮ್ ನಂಬರೇ ಬರುತ್ತೆ. ಸೊ 1 × √5 × √2 ಈಸ್ ಸೇಮ್. ಏನು ಬರುತ್ತೆ ನಮಗೆ, √5 - √2 ಬರುತ್ತೆ ಅಲ್ವಾ. 1 × √5 - √2 ಸೇಮ್ ನಂಬರೇ ಬರುತ್ತೆ ನಮಗೆ. ಆದರೆ ಇಲ್ಲಿ ನೋಡಿ, ಇದು ಯಾವ ಫಾರ್ಮಲ್ಲಿದೆ, a + b × a - b ಫಾರ್ಮಲ್ಲಿದೆ ಅಲ್ವಾ. ಸಿಂಪ್ಲಿಫಿಕೇಷನ್ ಇಲ್ಲಿ ಮಾಡೋಣ ನಾವು. ಈ ಎರಡು ನಂಬರಿಂದು ಸಿಂಪ್ಲಿಫಿಕೇಷನ್ ಮಾಡೋಣ. √5 + √2 ಇಂಟು √5 - √2, √5 - √2. ಇದು ಯಾವ ಫಾರ್ಮಲ್ಲಿದೆ, a + b × a - b ಫಾರ್ಮಲ್ಲಿದೆ. a + b × a - b ಅಂದರೆ a² - b² ಅಲ್ವಾ, a² - b². ಇವಾಗ a + b ಅಂದರೆ √5 + √2, a - b ಅಂದರೆ √5 - √2 ಈಸ್ ಈಕ್ವಲ್ ಟು a². a ಪ್ಲೇಸಲ್ಲಿ ಯಾವುದಿದೆ ನಮಗೆ, √5 ಇದೆ ಅಲ್ವಾ. ಅದಕ್ಕೆ a² ಅಂದರೆ √5² ಈ ಮೈನಸ್ಸಿಗೆ ಮೈನಸ್. ಬಿ ಪ್ಲೇಸಲ್ಲಿ ಯಾವುದಿದೆ, √2 ಇದೆ. b² ಅಂದರೆ √2² √5
ಸ್ಕ್ವೇರ್ ಏನಾಗುತ್ತೆ, ಸಾರಿ ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ ಏನಾಗುತ್ತೆ ನಿಮಗೆ ಕ್ಯಾನ್ಸಲ್ ಆಗುತ್ತೆ. 5 ಮೈನಸ್ ಸ್ಕ್ವೇರ್ ರೂಟ್ ಮತ್ತು ಈ ಸ್ಕ್ವೇರ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. 2 5 ಮೈನಸ್ 2 ಅಂದರೆ 3. ನಾವು ಈ ಡಿನಾಮಿನೇಟ್ರನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಎಷ್ಟು ಆನ್ಸರ್ ಬರುತ್ತೆ 3. ಅದನ್ನು ನಾವು ಇಲ್ಲಿ ಬರೆಯೋಣ ಆಯಿತಾ. ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಲಿಕ್ಕೆ ಆಗೋದಿಲ್ಲ. √5 ಮೈನಸ್ √2 ಡಿವೈಡೆಡ್ ಬೈ 3 ಇದು ಆನ್ಸರ್. 4th ಪ್ರಾಬ್ಲಮನ್ನು ಸಾರ್ಟ್ ಔಟ್ ಮಾಡೋಣ. ಫೋರ್ತ್ ಪ್ರಾಬ್ಲಮ್ 1/√7 ಮೈನಸ್ 2. ನಾವೇನು ಮಾಡಬೇಕು, ರ್ಯಾಷನಲೈಸ್ ದ ಡಿನಾಮಿನೇಟರ್. ಡಿನಾಮಿನೇಟರ್ ಯಾವುದಿದೆ, √7 ಮೈನಸ್ 2 ಇದೆ ಅಲ್ವಾ. 1/√7 ಮೈನಸ್ 2. ರ್ಯಾಷನಲೈಸ್ ದ ಡಿನಾಮಿನೇಟರ್ ಮಾಡಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಇಂಟು √7 ಪ್ಲಸ್ 2 ಆಗುತ್ತೆ. ಇದನ್ನು ನಾವು ನ್ಯೂಮರೇಟ್ರಿಗೂ ಡಿನಾಮಿನೇಟ್ರಿಗೂ ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. 1 ಇಂಟು √7 ಪ್ಲಸ್ 2 ಡಿವೈಡೆಡ್ ಬೈ √7 ಮೈನಸ್ 2 √7 ಮೈನಸ್ 2 ಇಂಟು √7 ಪ್ಲಸ್ 2. 1 ಇಂಟು ಎನಿಥಿಂಗ್ ವಿ ವಿಲ್ ಗೆಟ್ ದ ಸೇಮ್ ನಂಬರ್. 1ಅನ್ನು ಯಾವುದೇ ನಂಬರಿಗೂ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ, ನಮಗೆ ಸೇಮ್ ನಂಬರೇ ಬರುತ್ತೆ. ಸೊ 1 ಇಂಟು √7 ಪ್ಲಸ್ 2ಅನ್ನು ನಾವೇನಂತ ಬರೆಯೋಣ, √7 ಪ್ಲಸ್ 2 ಅಂತಲೇ ಬರೆಯೋಣ. ಡಿವೈಡೆಡ್ ಬೈ ಇದು ಯಾವ ಫಾರ್ಮಲ್ಲಿದೆ, ಡಿನಾಮಿನೇಟರ್ ನೋಡಿ ಇಲ್ಲಿ √7 ಮೈನಸ್ 2 √7 ಪ್ಲಸ್ 2. ಇದನ್ನು ನಾನಿಲ್ಲಿ ಸಿಂಪ್ಲಿಫೈ ಮಾಡ್ಕೊತೀನಿ. √7 ಮೈನಸ್ 2 √7 ಪ್ಲಸ್ 2 √7 ಮೈನಸ್ 2 √7 ಪ್ಲಸ್ 2. ಇದು ಯಾವ ಫಾರ್ಮಲ್ಲಿದೆ, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮಲ್ಲಿದೆ ಅಲ್ವಾ. a ಪ್ಲಸ್ ಬಿ ಇಂಟು a ಮೈನಸ್ ಬಿ ಈಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇವಾಗ a ಪ್ಲಸ್ ಬಿ ಅಂದರೆ ಯಾವುದು, √7 ಪ್ಲಸ್ 2. ಇದನ್ನು ನೀವು ಇಂಟರ್ಚೇಂಜ್ ಮಾಡ್ಕೊಳ್ಬೋದು ಮಲ್ಟಿಪ್ಲಿಕೇಶನ್ ಆಗಿರೋದ್ರಿಂದ. a ಮೈನಸ್ ಬಿ ಅಂದರೆ √7 ಮೈನಸ್ 2. ಇವಾಗ a ಪ್ಲೇಸಲ್ಲಿ ಯಾವುದಿದೆ, √7 ಇದೆ, ಅದಕ್ಕೆ a ಸ್ಕ್ವೇರ್ ಅಂದರೆ √7 ಸ್ಕ್ವೇರ್, ಮೈನಸ್ಸಿಗೆ ಮೈನಸ್. ಬಿ ಪ್ಲೇಸಲ್ಲಿ ಯಾವುದಿದೆ, 2 ಇದೆ, ಬಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್, 2 ಸ್ಕ್ವೇರ್. ಈ ರೂಟ್ ಮತ್ತು ಸ್ಕ್ವೇರ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಏನು ಬರುತ್ತೆ ನಮಗೆ 7 ಮೈನಸ್ 2 ಸ್ಕ್ವೇರ್ ಅಂದರೆ ಏನು 4 ಅಲ್ವಾ. 2 ಸ್ಕ್ವೇರ್ ಅಂದರೆ 4. 7 ಮೈನಸ್ 4 3. 7 ಮೈನಸ್ 4 3. ಅದಕ್ಕೆ √7 ಮೈನಸ್ 2 ಇಂಟು √7 ಪ್ಲಸ್ 2 ಅಂದರೆ ಏನು ಆನ್ಸರ್ 3. √7 ಮೈನಸ್ 2 ಇಂಟು √7 ಪ್ಲಸ್ 2 ಅಂದರೆ ಆನ್ಸರ್ ಎಷ್ಟು ಬಂದಿದೆ 3 ಬಂದಿರೋದ್ರಿಂದ ನಾನಿಲ್ಲಿ ಏನಂತ ಬರಿತೀನಿ 3 ಅಂತ ಬರಿತೀನಿ. ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ √7 ಪ್ಲಸ್ 2 ಡಿವೈಡೆಡ್ ಬೈ 3 ಅನ್ನೋದು ಆನ್ಸರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಪೋಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.